ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ ಅಂದರೆ ಕಿಚ್ಚನ ಪಂಚಾಯತಿಗೆ ಸಂಬಂಧಪಟ್ಟಿರುವಂತಹ ಎರಡನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಈ ಪ್ರೋಮೋದಲ್ಲಿ 2 ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆ್ಯಕ್ಚುಲಿ ಡಬಲ್ ಎಲಿಮಿನೇಷನ್ ಆಗಿದೆ. ಸೊ ಅವರು ಯಾರು ಮತ್ತು ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋದರು ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈ ವಾರ ನಾಮಿನೇಷನ್ ಪ್ರಕ್ರಿಯೆ ಕೂಡ ಮುಗಿದಿದೆ. ಸೊ ಅದರಲ್ಲಿ 8 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದರು. ಅಷ್ಟೇ ಅಲ್ಲದೆ ಈ ವಾರ ಯಾವುದೇ ಥರದ ವೋಟಿಂಗ್ ಪೋಲ್ಗಳು ಆನ್ ಆಗಿಲ್ಲ. ಸೊ ತುಂಬ ಜನಕ್ಕೆ ಅನಿಸಿತ್ತು ಏನಾದರೂ ಒಂದು ಪ್ರಾಂಕ್ ಎಲಿಮಿನೇಷನ್ ಇದೆಯಾ, ಆ ರೀತಿ ಏನಾದರೂ ಇದೆಯಾ ಸೊ ಅನ್ನೋ ರೀತಿಯಲ್ಲಿ ನಡೆದಿತ್ತು. ಬಟ್ ಆದರೆ ಈಗ ರಿಯಲ್ ಆಗಿ ಒಂದು ಎಲಿಮಿನೇಷನ್ ಕೂಡ ಆಗಿದೆ. ಅದು ಕೂಡ ಒಬ್ಬರಲ್ಲ ಇಬ್ಬರಲ್ಲ ಡಬಲ್ ಎಲಿಮಿನೇಷನ್ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಒಂದು ದೊಡ್ಡ ಟ್ವಿಸ್ಟ್ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರು ಅಂತಲೂ ಕೂಡ ಹೇಳ್ಬೋದು. ಸೊ ಅಂದ್ಕೊಂಡಿರಲಿಲ್ಲ ಇಂಥ ಸ್ಪರ್ಧಿನೂ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ. ಸೊ ಏನಪ್ಪ ಅಂದರೆ ಎಲ್ಲ ಸ್ಪರ್ಧಿಗಳ ಹತ್ರನೂ ಕಿಚ್ಚ ಸುದೀಪ್ ಅವರು ಹೇಳ್ತಾ ಇದ್ದಾರೆ ಈ ವಾರ ಸರ್ಪ್ರೈಸ್ ಎಲಿಮಿನೇಷನ್ ಆಗ್ತಾ ಇದೆ ಅಂತ. ಸೊ ಈಗ ನಾಮಿನೇಷನ್ನಲ್ಲಿ ಸೇವ್ ಆಗಿರುವಂಥ ಸ್ಪರ್ಧಿಗಳನ್ನ ಬಿಟ್ಟು ಈಗ ಉಳಿದಿರುವಂಥವ್ರು 3 ಜನ ಉಳಿದಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಧ್ರುವಂತ್ ಮತ್ತು ರಕ್ಷಿತಾ ಮತ್ತು ರಜತ್ ಅವರು, ಈ 3 ಜನರಲ್ಲಿ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀರಾ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಬೇರೆ ಯಾರೂ ಅಲ್ಲ, ಈಗ ರಜತ್ ಅವರು ಈ 3 ಜನದಲ್ಲಿ ಸೇವ್ ಆಗಿದ್ದಾರೆ. ಸೊ ಈಗ 3 ಜನದಲ್ಲಿ ಉಳಿದಿರುವಂಥವ್ರು ಧ್ರುವಂತ್ ಮತ್ತು ರಕ್ಷಿತಾ ಅವರು. ಸೊ ಈಗ ರಕ್ಷಿತಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇದಕ್ಕೆ ಸಂಬಂಧಪಟ್ಟಂಥ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಯಾರು ಇನ್ನೂ ಈ ಒಂದು ಪ್ರೋಮೋ ನೋಡಿಲ್ಲ ದಯವಿಟ್ಟು ಹೋಗಿ ನೋಡ್ಕೊಬರ್ಬೋದು. ಸೊ ನಿಮ್ಮ ಅನಿಸಿಕೆ ಅನ್ನೋದು ಸಣ್ಣ ಮಾಹಿತಿಯಲ್ಲಿ ತಿಳಿಸಿ. ಸೊ ರಕ್ಷಿತಾ ಅವರು ಇಲ್ಲಿ ಕಿಚ್ಚ ಸುದೀಪ್ ಅವರು ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಸೊ ನಿಮಗೆ 5 ನಿಮಿಷ ಕಾಲಾವಕಾಶ ಇದೆ, ದಯವಿಟ್ಟು ಬೇಗ ಎಲ್ಲ ಮುಗಿಸ್ಕೊಂಡು ನಾವು ವೇದಿಕೆ ಮೇಲೆ ಕಾಯ್ತಾ ಇರ್ತೀನಿ ಬನ್ನಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಇದೊಂಥರ ನೋಡಿದ್ರೆ ಒಂದು ಫ್ರ್ಯಾಂಕ್ ಎಲಿಮಿನೇಷನ್ ರೀತಿ ಕಾಣ್ತಾ ಇಲ್ಲ. ಯಾಕಪ್ಪ ಅಂದರೆ ರಿಯಲ್ ಆಗಿ ಒಂದು ಎಲಿಮಿನೇಷನ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಕೆಲವು ವಿಚಾರಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಸುದ್ದಿಗಳು ಹರಿದಾಡ್ತಾ ಇದೆ. ಏನಪ್ಪ ಅಂದರೆ ಒಂದು ಸೀಕ್ರೆಟ್ ರೂಮ್ಗೆ ಕಳಿಸ್ತಾರೆ ಇಬ್ಬರನ್ನ ಅಂತ ಒಂದು ಸುದ್ದಿ ಇದೆ. ನೋಡೋಣ ಇವತ್ತಿನ ಎಪಿಸೋಡ್ನಲ್ಲಿ ಅದು ಕ್ಲಿಯರಾಗಿ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಸೀಕ್ರೆಟ್ ರೂಮ್ ಕಳಿಸೋದಾದ್ರೆ ಈ ರೀತಿ ಯಾವತ್ತೂ ಮಾಡಲ್ಲ. ಸೊ ರಿಯಲ್ ಆಗಿ ಮಿಡ್ ಎಲಿಮಿನೇಷನ್ ಆ ರೀತಿ ಮಾಡಿ ಸೊ ಅವ್ರನ್ನ ಸೀಕ್ರೆಟ್ ರೂಮ್ಗೆ ಕಳಿಸ್ತಾರೆ. ಸೊ ನನ್ನ ಪ್ರಕಾರ ಸೀಕ್ರೆಟ್ ರೂಮ್ ಇರ್ಬೋದು, ಇಲ್ಲದೇನೂ ಇರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಸೊ ಇಲ್ಲಿ ರಿಯಲ್ ಆಗಿ ರಕ್ಷಿತಾ ಮತ್ತು ಧ್ರುವಂತ್ ಅವರು ಮುಖ್ಯ ದ್ವಾರ ಅಂದರೆ ಬಿಗ್ ಬಾಸ್ನ ಮುಖ್ಯ ದ್ವಾರದಿಂದ ಹೊರಗಡೆ ಬಂದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಲ್ಲಿರುವಂಥ ಸ್ಪರ್ಧಿಗಳೆಲ್ಲ ಕಣ್ಣೀರು ಸಹ ಹಾಕ್ತಾ ಇದ್ದಾರೆ. ನೋಡೋಣ ಇವತ್ತಿನ ಎಪಿಸೋಡ್ನಲ್ಲಿ ಇದು ರಿಯಲ್ಲ ಫೇಕ್ ಅಂತ. ಆಲ್ಮೋಸ್ಟ್ ಇದು ರಿಯಲ್ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಧ್ರುವಂತ್ ಅವರು ಆಲ್ರೆಡಿ ಮುಖ್ಯ ದ್ವಾರದಿಂದ ಒಳಗಡೆ ಹೋಗಿದ್ದಾರೆ. ಸೊ ರಕ್ಷಿತ್ ಅವರು ಲಾಸ್ಟಲ್ಲಿ ಎಲ್ಲರೂ ಕೂಡ ಬಾಯಿ ಹೇಳಿ ಹೋಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಕೆಲವು ಸ್ಪರ್ಧಿಗಳು ತುಂಬ ಅಳ್ತಾ ಇದ್ದಾರೆ. ಅದರಲ್ಲೂ ಕೂಡ ನಮ್ಮ ಮಾಳು ಮತ್ತು ರಘು ಅವರು ತುಂಬಾ ಬೇಜಾರಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ರಕ್ಷಿತಾ ಅವ್ರ ಜೊತೆ ತುಂಬ ಕ್ಲೋಸ್ ಆಗಿದ್ಲು. ಸೊ ಆ ಕಾರಣಕ್ಕೆ ಸ್ವಲ್ಪ ಬೇಜಾರಿನಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಕ್ಯಾಜುವಲ್ ಆಗಿ ನಮ್ಮ ಧ್ರುವಂತ್ ಅವರು ಸುಮ್ಮನೆ ಎಲ್ಲರಿಗೂ ಬಾಯಿ ಹೇಳಿ ಆರಾಮಾಗಿ ಹೋದರು. ಬಟ್ ರಕ್ಷಿತಾ ಅವರು ತುಂಬ ಫೀಲ್ ಮಾಡ್ಕೊತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಈ ಒಂದು ಪ್ರೋಮೋಕ್ಕೆ ಅವರು ಹೊರಡೋ ಟೈಮಲ್ಲಿ ಒಂದು ಸಾಂಗ್ನ ಹಾಕಿದ್ದಾರೆ. ಸೊ ಈ ಒಂದು ಸಾಂಗ್ ಕೇಳಿದ್ರೆ ಸೊ ರಕ್ಷಿತಾ ಫ್ಯಾನ್ಸ್ಗಂತೂ ತುಂಬ ಬೇಜಾರಾಗುತ್ತೆ. ಸೊ ನನ್ನ ಪ್ರಕಾರ ಇದೊಂದು ಪ್ರಾಂಕ್ ಎಲಿಮಿನೇಷನ್ ಆಗಿರ್ಬೋದು, ಸೊ ಆಗದೇನೂ ಇರ್ಬೋದು. ಸೊ ನೋಡಬೇಕು ಇವತ್ತಿನ ಎಪಿಸೋಡ್ನಲ್ಲಿ ಇದು ರಿಯಲ್ ಆಗಿ ಆಗಿದೆಯಾ ಅಥವಾ ಏನಾದರೂ ಸೀಕ್ರೆಟ್ ರೂಮ್ಗೆ ಕಳಿಸಿದ್ರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಸೊ ಇವತ್ತಿನ ಎಪಿಸೋಡ್ನಲ್ಲೇ ಸಿಗುತ್ತೆ. ಸೊ ಮುಂದಾಲೋತವಾಗಿ ನಾವು ಹೇಳೋಕ್ಕಾಗಲ್ಲ ಸೊ ಇವರು ಯಾವ ರೂಮ್ಗೆ ಹೋದ್ರು. ಸೊ ನನ್ನ ಪ್ರಕಾರ ಇದು ರಿಯಲ್ ಎಲಿಮಿನೇಷನ್ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ನಾನು ಸತ್ಯ ಹೋಗ್ತಾ ಇದ್ದೀನಿ ಅಂತ ಹೇಳಿ ಸೊ ಇಲ್ಲಿ ರಕ್ಷಿತ್ ಅವರು ಎಲ್ಲರಿಗೂ ಕೂಡ ಬಾಯಿ ಹೇಳಿ ಹೋಗ್ತಾ ಇದ್ದಾರೆ. ಸೊ ಇನ್ನು ಮುಂದೆ ನಾನು ಇಲ್ಲಿ ಬರಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಧ್ರುವಂತ್ ಅವರು ಯಾರ ಜೊತೆನೂ ಮಾತಾಡಿಲ್ಲ. ಸೊ ಡೈರೆಕ್ಟಾಗಿ ಆ ಒಂದು ಬಾಗಿಲಿಂದ ಹೊರಗಡೆ ಹೋಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಧ್ರುವಂತ್ ಅವರು ತುಂಬ ವಾರದಿಂದ ಕೇಳ್ಕೊತಾ ಇದ್ರು ಸೊ ನಾನು ದಯವಿಟ್ಟು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅಂತ. ಬಟ್ ಆದರೆ ಅವರ ಫ್ಯಾನ್ಸ್ಗಳು ಚೆನ್ನಾಗಿ ವೋಟ್ ಮಾಡಿದ ಕಾರಣ ಸೊ ಅವರು ಅಲ್ಲೇ ಉಳ್ಕೊಂಡ್ರು ಅಂತಲೂ ಕೂಡ ಹೇಳ್ಬೋದು. ಸೊ ಕೆಲವು ವಿಚಾರಗಳಲ್ಲಿ ಧ್ರುವಂತ್ ಅವರು ತಪ್ಪು ಮಾಡಿಲ್ಲ ಅಂತಲೂ ಕೂಡ ಹೇಳಿಲ್ಲ. ಬಟ್ ಆದರೆ ಇವರು ಆ ಒಂದು ನಿರ್ಧಾರಕ್ಕೆ ಸೊ ನಾನು ಬಿಗ್ ಬಾಸ್ ಮನೆಯನ್ನು ಶೋನ ಬಿಡ್ತೀನಿ, ಸೊ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಈ ವಾರ ರಿಯಲ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಸಿಚುವೇಷನಲ್ಲಿ ರಕ್ಷಿತಾ ಅವರ ಫ್ಯಾನ್ಸ್ಗೆ ತುಂಬ ಬೇಜಾರಾಗ್ತಿದೆ. ಯಾಕಪ್ಪ ಅಂದರೆ ಸೊ ಇವರು ಬಿಗ್ ಬಾಸ್ ಮನೆಗೆ ಮೊದಲು ಎಂಟ್ರಿ ಕೊಟ್ಟಾಗ ಸಹ ಅಲ್ಲಿ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಇದ್ದರು. ಆಮೇಲೆ ಬಿಗ್ ಬಾಸ್ಗೆ ಪುನಃ ಎಂಟ್ರಿ ಕೊಟ್ಟರು. ಈಗ ಸಡನ್ಲಿ ಮತ್ತೆ 11ನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಅದು ಕೂಡ ಡಬಲ್ ಎಲಿಮಿನೇಷನ್ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಈ ಒಂದು ಪ್ರೋಮೋ ತೆಳಗಡೆ ಒಂದು ಟೈಟಲ್ ಸಹ ಹಾಕಿದ್ದಾರೆ, ಈ ವಾರ ಡಬಲ್ ಎಲಿಮಿನೇಷನ್, ಯಾರಾಗ್ತಾರೆ ಔಟ್ ಅಂತಲೂ ಕ್ವಶನ್ ಮಾರ್ಕ್ ಕೂಡ ಹಾಕಿದ್ದಾರೆ. ಆಲ್ರೆಡಿ ಈ ಪ್ರೋಮೋದಲ್ಲೂ ಕೂಡ 2 ಜನ ತೋರಿಸಿದ್ದಾರೆ. ಇಲ್ಲಿ ರಜತ್ ಅವರು ಕೊನೆಯಲ್ಲಿ ಸೇವ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ವಾರ ಒಂದು ಡಿಫ್ರೆಂಟ್ ಕಾನ್ಸೆಪ್ಟಲ್ಲೇ ಬಂದಿತ್ತು. ಬಟ್ ಈ ಒಂದು ನಾಮಿನೇಷನ್ ವಿಚಾರದಲ್ಲಿ ಯಾವುದೇ ರೀತಿಯ ವೋಟಿಂಗ್ ಪೋಲ್ಗಳು ಆನ್ ಆಗಿರಲಿಲ್ಲ. ಸೊ ತುಂಬ ಜನಕ್ಕೆ ಅನಿಸ್ತಾ ಇತ್ತು ಇದೊಂದು ಫ್ರಾಂಕ್ ಎಲಿಮಿನೇಷನ್ ಅಂತ. ಸೊ ನನಗೂ ಕೂಡ ತುಂಬ ಕಾಮೆಂಟ್ ಬರ್ತಾ ಇತ್ತು. ಬಟ್ ಆದರೆ ಇದು ರಿಯಲ್ ಆಗಿದೆ ಎಲಿಮಿನೇಷನ್ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಯಾವುದೋ ಒಂದು ಸೀಕ್ರೆಟ್ ರೂಮ್ಗೆ ಕಳಿಸಿದ್ದಾರೆ, ಒಂದು ಪರ್ಸ್ನಲ್ ಅಂದರೆ ಯಾವುದು ಆ್ಯಕ್ಟಿವಿಟೀಸ್ ರೂಮಿಂದ ಅಥವಾ ಸೊ ಕಮ್ಯುನಿಟಿ ರೂಮಿಂದ ಏನಾದರೂ ಕಳಿಸ್ತಿದ್ರು. ಬಟ್ ಆದರೆ ಇದು ರಿಯಲ್ ಆಗಿ ಮುಖ್ಯ ದ್ವಾರದಿಂದ ಹೊರಗಡೆ ಕಳಿಸ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆಲ್ರೆಡಿ ಕಿಚ್ಚ ಸುದೀಪ್ ಅವರು ಇನ್ನು 5 ನಿಮಿಷ ಟೈಮ್ ಕೊಡ್ತೀನಿ, ಸೊ ಬೇಗ ಹೊರಗಡೆ ಬರ್ಬೋದು ಅಂತಲೂ ಕೂಡ ಹೇಳಿದ್ದಾರೆ. ನೋಡೋಣ ಇವತ್ತಿನ ಎಪಿಸೋಡ್ನಲ್ಲಿ ರಿಯಲ್ ಆಗಿದೆಯಾ ಇಲ್ವಾ ಅಂತ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಅಂತ. ಸೊ ನಿಮ್ಮ ಪ್ರಕಾರ ಇವರಿಬ್ಬರಲ್ಲಿ ಯಾರು
ಒಬ್ಬರು ಯಾರು ಹೋಗಿದ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಜನ ಹೇಳ್ತಾ ಇದ್ರು. ಸೊ ಇವರಿಬ್ಬರಲ್ಲಿ ಯಾರು ಒಬ್ಬರು ಹೋಗಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಮತ್ತು ಈಗ ರಜತ್ ಮತ್ತು ಯಾರು ರಕ್ಷಿತಾ ಮತ್ತು ಧ್ರುವಂತ್ ಅವರು ಉಳಿದಿದ್ರು. ಸೊ ಇವು ಮೂರರಲ್ಲಿ ಇಬ್ಬರು ಯಾರು ಹೋಗಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ. ಬಾಯ್ ಬಾಯ್ ಫ್ರೆಂಡ್ಸ್.